ನಮಸ್ಕಾರ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಏನು ಪ್ರಾಬ್ಲಮ್ಸ್ ಆಗ್ಬೋದು? ಈಗ ರಕ್ತ ಲೆವೆಲ್ಲು ಅಥವಾ ಹಿಮೋಗ್ಲೋಬಿನ್ ಲೆವೆಲ್ಲು, ರಕ್ತಹೀನತೆ ಅಂತ ಹೇಳ್ತೀವಿ. ಸೊ ಇದು 9ಕ್ಕಿಂತ ಕಡಿಮೆ ಇದ್ದರೆ ಏನಾಗುತ್ತೆ, 9ರ ಮೇಲೆ ಇದ್ದರೆ ಏನಾಗುತ್ತೆ? 9 ಒಳ್ಳೆಯ ಸಂಖ್ಯೆ ಅಲ್ಲ, 11 ಇರಬೇಕು. ಯಾವುದೇ ಮಹಿಳೆಗೆ ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು ಅಂದರೆ ಅದು 11 ಆ್ಯಂಡ್ ಅಬವ್ ಇರಬೇಕು. ಇದಿರೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಬ್ಲಡ್ ಸಪ್ಲೈ ಎಲ್ಲ ಕಡೆಯೂ ಚೆನ್ನಾಗಿ ಆಗಬೇಕು. ಜೊತೆಗೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ, ಈ ಕೆಂಪು ಕಣಗಳಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಇದು ಎಲ್ಲ ಕಡೆ ಬ್ಲಡ್ ಸಪ್ಲೈ ಮಾಡೋದ್ರಿಂದ ದೇಹ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸುಸ್ತಾಗಲ್ಲ, ಕೂದಲು ಉದುರಲ್ಲ, ಸ್ಕಿನ್ ರಿಂಕಲ್ಸ್ ಬರಲ್ಲ, ಆಮೇಲೆ ಒಂಥರ ಈಚ್ ಪಾರ್ಟಿಗೆ ಒಂಥರ ಸೋತು ಹೋಯ್ತು ಅಂತ ಅನಿಸುತ್ತೆ, ಕೈ ಕಾಲು ಎಲ್ಲ. ಸೊ ಇದೆಲ್ಲ ಆಗಲ್ಲ. ಹಿಮೋಗ್ಲೋಬಿನ್ 11 ಮೇಲೆ ಇರಬೇಕು. ಕೆಲವು ಸರಿ 10 ಇದ್ದರೂ ನಾವು ಸುಸ್ತು ನೋಡ್ತೀವಿ. 9ಕ್ಕಿಂತ ಕಡಿಮೆ ಇದ್ದರೆ ಆವಾಗ ಇವ್ರಿಗೆ ಸುಸ್ತಾಗುತ್ತೆ, ಕೈಕಾಲು ಸೋತು ಬಂದಂಗೆ ಆಗುತ್ತೆ, ಕೂದಲು ಉದುರುತ್ತೆ, ಆಮೇಲೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಬರುತ್ತೆ, ನೇಲ್ಸ್ ಎಲ್ಲ ಅಂದರೆ ಉಗುರೆಲ್ಲ ಬ್ರಿಟಲ್ ಆಗುತ್ತೆ, ಆಮೇಲೆ ತುಂಬ ಸಿಟ್ಟು ಬರುತ್ತೆ. ಏಕೆಂದರೆ ಕೆಲಸ ಕೈಯಲ್ಲಾಗಲ್ಲ, ಯಾರೇ ಮಾತಾಡಲಿ ಅಥವಾ ಮಾತಾಡಿಸಿದ್ರು ಇವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ, ಗಂಡನ ಜೊತೆ ನಾರ್ಮಲಾಗಿ ಬಿಹೇವ್ ಮಾಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಇವ್ರಿಗೆ ಏನಾಗ್ತಾ ಇದೆ ನೋಡೋಕ್ಕೆ ಚೆನ್ನಾಗೇ ಇರ್ತಾರೆ, ಬಟ್ ಇವ್ರನ್ನ ನಾಲ್ಗೆ ಅಥವಾ ಕಣ್ಣು ಕೆಳಗೆ ನಾವು ನೋಡಿದಾಗ ತುಂಬ ಪೇಲಾಗಿರುತ್ತೆ. ಇದಕ್ಕೆ ಕಾರಣ ಏನು? ಇದು ಮೆನ್ಸ್ಟ್ರಲ್ ಸೈಕಲಲ್ಲಿ ಹೆವಿ ಫ್ಲೋ ಇರ್ಬೋದು, ಆವಾಗಲೂ ರಕ್ತ ಕಡಿಮೆ ಆಗುತ್ತೆ. ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಇವ್ರಿಗೆ ರಕ್ತಹೀನತೆ ಇದ್ದು ಅದು ಪೋಸ್ಟ್ ನೇಟಲಲ್ಲಿಯೂ ನಾವು ಸರಿಯಾಗಿ ಕರೆಕ್ಷನ್ ಮಾಡಿದ್ರೆ ಇದು ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ಮಗು ಅದರ ಆಹಾರ ಎಲ್ಲ ತೊಗೊಂಡ್ಬಿಡುತ್ತೆ. ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಅದು ನಾರ್ಮಲ್ ಬ್ರೆಸ್ಟ್ ಮಿಲ್ಕ್ ಎಲ್ಲ ಸೆಕ್ರಿಷನ್ಸ್ ಆಗಿಬಿಡುತ್ತೆ ಬಾರ್ಡರ್ಲೈನ್ ಹಿಮೋಗ್ಲೋಬಿನ್ ಇದ್ದರೆ. ಇದು ಇವ್ರಿಗೆ ಮುಂದೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಎನಿಮಿಯಾ ಕರೆಕ್ಷನ್ ತುಂಬ ಇಂಪಾರ್ಟೆಂಟು. ಅದಕ್ಕೆ ಇವರು ಸಪ್ಲಿಮೆಂಟ್ಸ್ ತೊಗೋಬೇಕಾಗುತ್ತೆ. ಕೆಲವು ಸರಿ ಬಿಲೋ 8 ಅಥವಾ 7 ಹೋದರೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಕೊಡಬೇಕಾಗುತ್ತೆ. 9 ಇದ್ದರೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಅದರಲ್ಲಿ ಇವ್ರ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ಳುವಾಗ ಜನಕ್ಕೆ ಅದು GI ಇರಿಟೇಷನ್ ಅಂದರೆ ತುಂಬ ಕಷ್ಟ ಆಗುತ್ತೆ ತೊಗೊಳ್ಳೋದು. ಸಿರಪ್ ತೊಗೊಳ್ಳುವಾಗ ಹಲ್ಲೆಲ್ಲ ಸ್ಟೇನ್ ಆಗುತ್ತೆ, ಮೋಷನ್ ಡಾರ್ಕ್ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಈ ಐರನ್ದು ಅಬ್ಸಾರ್ಬ್ಷನ್ ಆಗೋ ಟೈಮಲ್ಲಿ ಅಥವಾ ಐರನ್ ತೊಗೊಳ್ಳುವಾಗ ಅದರ ಸೈಡ್ ಎಫೆಕ್ಟ್ಸ್ ಪ್ರಿವೆಂಟ್ ಮಾಡೋಕ್ಕೆ ನಾವು ಇಂಜೆಕ್ಟಬಲ್ಸ್ ಕೊಡ್ತೀವಿ. ಇಂಜೆಕ್ಟಬಲ್ಸ್ ಅವರು 3 ವೀಕ್ಸ್ ಒನ್ಸು, ಮಂತ್ಲಿ ಒನ್ಸ್ ತೊಗೊಂಡ್ರೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಇದು ಒಂದು ನಾವು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ. ಇನ್ನು ಆಹಾರ ಅಲ್ಲಿ ಡ್ರೈ ಫ್ರೂಟ್ಸು, ಅಂಜೂರ, ಖರ್ಜೂರ, ಗ್ರೀನ್ ಲೀಫಿ ವೆಜಿಟಬಲ್ಸು, ಲೀನ್ ಮೀಟು, ಆಮೇಲೆ ಮಿಲ್ಲೆಟ್ಸ್, ರಾಗಿ, ಇಂಥದ್ದೆಲ್ಲ ಇವ್ರಿಗೆ ಏನಾಗುತ್ತೆ ಅಂದರೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಏನೇ ಆದರೂ ಹೆಲ್ದಿ ಈಟಿಂಗ್ ನಾನು ಯಾವಾಗಲೂ ನಮ್ಮ ಪೇಷಂಟ್ಸ್ಗೆ ಹೇಳೋದು, ಹೆಲ್ದಿ ಈಟಿಂಗ್ ಮಾಡಿ, ಆವಾಗ ನಿಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ, ಕ್ಯಾಲ್ಶಿಯಂ ಲೆವೆಲ್ಸ್ ಚೆನ್ನಾಗಿರುತ್ತೆ. ಡೋಂಟ್ ಗೋ ಫಾರ್ ಎಂಟಿ ಕ್ಯಾಲರೀಸ್ ಅಂತ. ಎಂಟಿ ಕ್ಯಾಲರೀಸ್ ಅಂತ ತಕ್ಷಣ ಪ್ರೊಸೆಸ್ಡ್ ಫುಡ್, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಕಲರಿಂಗ್ ಏಜೆಂಟ್ಸ್ ಹಾಕಿರೋದು. ಸೊ ಇದು ನಮ್ಮ ದಿನನಿತ್ಯದಲ್ಲಿ ತುಂಬ ಆಹಾರ ಸೇವನೆ ಈ ಥರ ಆಗುತ್ತೆ. ಹೀಗಾಗೋದ್ರಿಂದ ನ್ಯೂಟ್ರಿಷಸ್ ಡಯಟ್ ಇಲ್ಲದೆ ಇರೋದರಿಂದ, ಹಣ್ಣು ತರಕಾರಿ ಸೊಪ್ಪು ಇದು ತೊಗೊಳ್ಳದೇ ಇರೋದರಿಂದ ಮಕ್ಕಳಲ್ಲೂ ನಾವು ಎನಿಮಿಯಾ ನೋಡ್ತೀವಿ. ಈವನ್ ಒಂದು 12 ವರ್ಷದ ಮಕ್ಕಳಲ್ಲೂ ನೋಡ್ತೀವಿ, ಚಿಕ್ಕ ಮಕ್ಕಳಲ್ಲೂ ಎನಿಮಿಯಾ ನೋಡ್ತೀವಿ, ಪ್ರಾಪರ್ ನ್ಯೂಟ್ರಿಷನ್ ಇಲ್ಲದೆ. ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿಯಲ್ಲಿ, ಪೋಸ್ಟ್ ಡೆಲಿವರಿ, ಆಮೇಲೆ ಮಂತ್ಲಿ ಪೀರಿಯಡ್ಸಲ್ಲಿ ಹೆವಿ ಫ್ಲೋ ಆಗಿ ರಕ್ತಸ್ರಾವ ಆಗಿ ಎನಿಮಿಕ್ ನೋಡ್ತೀವಿ. ಈವನ್ ಪೆರಿಮೆನೋಪಾಸಲ್ ಏಜ್ ಗ್ರೂಪಲ್ಲೂ ನೋಡ್ತೀವಿ. ಆಲ್ಮೋಸ್ಟ್ 70% ಇಂಡಿಯನ್ ವುಮೆನ್ನಲ್ಲಿ ನಾವು ಹಿಮೋಗ್ಲೋಬಿನ್ ಕಡಿಮೆ ನೋಡಿ ಎನಿಮಿಯಾ ನೋಡ್ತೀವಿ. ಆದ್ದರಿಂದ ಈ ಕರೆಕ್ಷನ್ ಆಗಬೇಕು ಅಂದರೆ ಪ್ರಾಪರ್ ಐರನ್ ಇಂಟೇಕ್ ಆಗಬೇಕು. ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ಸ್ ಅಂತೂ ಅದು ತುಂಬ ಇದೆ. ಎನಿಮಿಯಾ ಇತ್ತು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೂ ಪ್ರಾಬ್ಲಮ್ ಆಗುತ್ತೆ, ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಡೆಲಿವರಿ ಟೈಮಲ್ಲಿ ಅಂತೂ ರಕ್ತಸ್ರಾವ ಜಾಸ್ತಿ ಆದರೆ, ಅಪ್ರೋಪ್ರಿಯೇಟ್ ಹಿಮೋಗ್ಲೋಬಿನ್ ಇಲ್ಲದೇ ಇದ್ದರೆ
ತಾಯಿನ ಕಳ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಪೋಸ್ಟ್ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಇರೋದರಿಂದ ನಿಮ್ಮ ಹಿಮೋಗ್ಲೋಬಿನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಿಸಿ. 10 and 11 ಮಧ್ಯೆ ಇಟ್ಕೊಳ್ಳಿ. 11+ ಇದ್ದರೆ ತುಂಬ ಹೆಲ್ದಿ ನೀವು. 12 ಇದ್ರಂತೂ ನಿಮಗೆ ಟ್ರಾಫಿ ಕೊಡಬೇಕು, ಅಷ್ಟು ಒಳ್ಳೆಯದು. ಬಟ್ ಹಿಮೋಗ್ಲೋಬಿನ್ ಚೆನ್ನಾಗಿ ಇಟ್ಕೊಳ್ಳಿ, ಅದರಿಂದ ನಿಮ್ಮ ಸೌಂದರ್ಯನೂ ನೀವು ಕಾಪಾಡ್ಕೋಬೋದು, ಪ್ಲಸ್ ಆರೋಗ್ಯನೂ ಚೆನ್ನಾಗಿಟ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.